ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಏಪ್ರಿಲ್ ತಿಂಗಳ 4ನೇ ತಾರೀಕಿನ ಶುಕ್ರವಾರದ ದೇವರ ವಾಕ್ಯವು ಕೀರ್ತಿಯ ಆಸೆ. ಆಗ ಮೋಶೆ ನಿನ್ನ ಮಹಿಮೆಯನ್ನು ನನಗೆ ತೋರಿಸು ಎಂದು ಹೇಳಿದನು. ವಿಮೋಚನ ಕಾಂಡ 33:18. ದೇವರ ಮಹಿಮೆಯನ್ನು ನೋಡುವುದು ಮೋಶೆಯ ಅತ್ಯಂತ ದೊಡ್ಡ ಹಂಬಲವಾಗಿತ್ತು. ದೇವರ ಈ ಶ್ರದ್ಧಾವಂತ ಮನುಷ್ಯನು ಆತನ ಮಹಿಮೆಯನ್ನು ನೋಡಲು ಮಾತ್ರವಲ್ಲದೆ ಅದನ್ನು ಅನುಭವಿಸಲು ಮತ್ತು ಅಪಾರವಾಗಿ ತುಂಬಲು ಹಂಬಲಿಸುತ್ತಿದ್ದನು. ವಿಶ್ವಾಸಿಗಳಲ್ಲಿಯೂ ಸಹ ಆಸೆಗಳು ತುಂಬ ಭಿನ್ನವಾಗಿವೆ. ಕೆಲವರು ಐಹಿಕ ಆಶೀರ್ವಾದಗಳನ್ನು ಬಯಸುತ್ತಾರೆ, ಇತರರು ಆಧ್ಯಾತ್ಮಿಕ ಉಡುಗೊರೆಗಳಿಗಾಗಿ ಹಾತೊರೆಯುತ್ತಾರೆ. ಆದರೆ ಕೆಲವರು ಮಾತ್ರ ದೇವರ ಪೂರ್ಣತೆಯಿಂದ ಸಂಪೂರ್ಣವಾಗಿ ತುಂಬಬೇಕೆಂದು ಬಯಸುತ್ತಾರೆ. ಮೋಶೆ ಆ ಕೆಲವರಲ್ಲಿ ಒಬ್ಬನಾಗಿದ್ದನು. ಅವನ ಹೃದಯದ ಕೂಗು ಕರ್ತನ ಮಹಿಮೆಯನ್ನು ನೋಡುವುದಾಗಿತ್ತು. ಸತ್ಯವೇದವು ಹೀಗೆ ಘೋಷಿಸುತ್ತದೆ, ನೀತಿವಂತರ ಬಯಕೆ ಈಡೇರುವುದು. ಜ್ಞಾನೋಕ್ತಿಗಳು 10:24. ಮೋಶೆಯ ನೀತಿವಂತ ಹಂಬಲವನ್ನು ಕರ್ತನು ಗುರುತಿಸಿದನು ಮತ್ತು ಪ್ರತಿಕ್ರಿಯಿಸಿದನು. ನನ್ನ ಎಲ್ಲ ಒಳ್ಳೆಯತನವನ್ನು ನಿನ್ನ ಮುಂದೆ ಹಾದು ಹೋಗುವಂತೆ ಮಾಡುವೆನು ಮತ್ತು ನಾನು ನಿನ್ನ ಮುಂದೆ ಕರ್ತನ ಹೆಸರನ್ನು ಪ್ರಕಟಿಸುವೆನು. ಇಗೋ, ನನ್ನ ಪಕ್ಕದಲ್ಲಿ ಒಂದು ಸ್ಥಳವಿದೆ ಮತ್ತು ನೀನು ಆ ಬಂಡೆಯ ಮೇಲೆ ನಿಲ್ಲಬೇಕು. ಹಾಗೆಯೇ ನನ್ನ ಮಹಿಮೆಯು ಹಾದು ಹೋಗುವವರೆಗೂ ನಾನು ನಿನ್ನನ್ನು ಬಂಡೆಯ ಬಿರುಕಿನಲ್ಲಿ ಇರಿಸಿ ನಾನು ಹಾದು ಹೋಗುವವರೆಗೂ ನನ್ನ ಕೈಯಿಂದ ನಿನ್ನನ್ನು ಮುಚ್ಚುವೆನು. ವಿಮೋಚನ ಕಾಂಡ 33:19, 21 ಮತ್ತು 22. ಹೀಗೆ ಮೋಶೆಗೆ ದೇವರ ಮಹಿಮೆಯ ಒಂದು ನೋಟವನ್ನು ನೀಡಲಾಯಿತು. ದಾವೀದನು ಸಹ ಈ ಆಳವಾದ ಬಯಕವನ್ನು ಹಂಚಿಕೊಂಡನು. ಅವನು ಕೂಗಿದನು, ನಾನು ಕರ್ತನಲ್ಲಿ ಕೇಳಿಕೊಂಡದ್ದೇನೆಂದರೆ ಅದನ್ನೇ ಹುಡುಕುವೆನು. ಕರ್ತನ ಸೌಂದರ್ಯವನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ವಿಚಾರಿಸುವುದಕ್ಕೂ ನನ್ನ ಜೀವಿತದ ದಿನಗಳೆಲ್ಲ ಕರ್ತನ ಮನೆಯಲ್ಲಿ ವಾಸ ಮಾಡುವುದೇ ನನ್ನ ಉದ್ದೇಶ. ಕೀರ್ತನೆಗಳು 27:4. ಕರ್ತನು ಈ ಹಂಬಲವನ್ನು ಪೂರೈಸಿದನೋ? ನಿಜಕ್ಕೂ ಅವನು ಮಾಡಿದನು. ದಾವೀದನು ಸಂತೋಷದಿಂದ ಸಾಕ್ಷಿ ಹೇಳಿದನು, ನಾನು ನಿನ್ನನ್ನು ಪವಿತ್ರ ಸ್ಥಳದಲ್ಲಿ ನೋಡಿದೆನು ಮತ್ತು ನಿನ್ನ ಶಕ್ತಿಯನ್ನು ಮತ್ತು ನಿನ್ನ ಮಹಿಮೆಯನ್ನು ನೋಡಿದೆನು. ಕೀರ್ತನೆಗಳು 63:2. ನಿಮ್ಮ ಹೃದಯದಲ್ಲಿ ಅಂತಹ ಹಂಬಲವಿದೆಯೇ? ನೀವು ಕರ್ತನ ಮಹಿಮೆಯನ್ನು ನೋಡಲು ನಿಜವಾಗಿಯೂ ಬಯಸುತ್ತೀರಾ? ಯೇಸು ನಮಗೆ ಭರವಸೆ ನೀಡುತ್ತಾನೆ, ನೀವು ನಂಬಿದರೆ ದೇವರ ಮಹಿಮೆಯನ್ನು ನೋಡುವಿರಿ ಎಂದು ನಾನು ನಿಮಗೆ ಹೇಳಲಿಲ್ಲವೇ? ಯೋಹಾನ 11:40. ಸಮಯವು ವೇಗವಾಗಿ ಕಳೆಯುತ್ತಿದೆ ಮತ್ತು ನಾವು ನಮ್ಮ ಪ್ರೀತಿಯ ಕರ್ತನ ಮರಳುವಿಕೆಗಾಗಿ ಕಾತುರದಿಂದ ಕಾಯುತ್ತಿದ್ದೇವೆ ಮತ್ತು ಆತನು ಬಂದಾಗ ಅದು ನನ್ನ ತಂದೆಯ ಮಹಿಮೆಯ ಪೂರ್ಣತೆಯಲ್ಲಿ ಇರುತ್ತದೆ. ಸತ್ಯವೇದವು ಘೋಷಿಸುತ್ತದೆ, ಆಗ ಅವರು ಮನುಷ್ಯಕುಮಾರನು ಶಕ್ತಿ ಮತ್ತು ಮಹಾಮಹಿಮೆಯೊಂದಿಗೆ ಆಕಾಶದ ಮೋಡಗಳ ಮೇಲೆ ಬರುವುದನ್ನು ನೋಡುತ್ತಾರೆ. ಮತ್ತಾಯ 24:30. ದೇವರ ಮಕ್ಕಳೇ, ಆತನನ್ನು ನೋಡಲು ಬಯಸುವವರೆಲ್ಲರೂ ಆತನ ಮಹಿಮೆಯನ್ನು ನೋಡುವರು. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ಇಗೋ, ಕತ್ತಲೆ ಭೂಮಿಯನ್ನು ಆವರಿಸುತ್ತಿದೆ, ಕಾರ್ಗತ್ತಲು ಜನಾಂಗಗಳನ್ನು ಆವರಿಸುತ್ತದೆ. ಆದರೆ ಕರ್ತನು ನಿನ್ನ ಮೇಲೆ ಉದಯಿಸುವನು, ಆತನ ಮಹಿಮೆ ನಿನ್ನ ಮೇಲೆ ಕಾಣಿಸುವುದು. ಯೆಶಾಯ 60:2. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.